ಇವತ್ತು ನಾವು ಕುಂಬಳಕಾಯಿ ಸಾಸಮ್ ಅಂತ ಹೇಳ್ತೀವಿ, ಕೊಂಕಣಿಯಲ್ಲಿ ಕೂವಾಳ ಸಾಸಮ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ತೊಗರಿಬೇಳೆ ಸ್ವಲ್ಪನ ಒಂದು ಅರ್ಧ ಪಾವು ಆಗುವಷ್ಟು ತೊಗರಿಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ನಯವಾಗಿ ಬೇಯಿಸ್ಕೊಳ್ಳಿ. ತುಂಬ ಇದಾಗಿರಬೇಕು, ಅದು ನಯ ಆಗಿರಬೇಕು. ಆಮೇಲೆ ಅದು ಕುಕ್ಕರ್ ಆರಿದ ಮೇಲೆ ಈ ಥರ ಕುಂಬಳಕಾಯನ್ನು ಕಟ್ ಮಾಡಿಕೊಂಡು ನೋಡಿ, ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಅದೇ ಬೇಳೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು 3 ವಿಸಿಲ್ ಹೊಡ್ಕೊಳ್ಳಿ. ಆವಾಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇದಕ್ಕೆ ಮಸಾಲೆಗೆ ಏನೆಲ್ಲ ಹಾಕೋದು ಅಂತ ಹೇಳಿದರೆ, ಮಸಾಲೆಗೆ ತೆಂಗಿನಕಾಯಿ, ಆಮೇಲೆ ಬ್ಯಾಡಗಿ ಚಿಲ್ಲಿ, ನಾನೊಂದು 5 ಬ್ಯಾಡಗಿ ಚಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಅಂದರೆ ಸಾಧಾರಣ ಒಂದು 2-3 ಕಡಲೆಕಾಳು ಆಗುವಷ್ಟು ಹುಣಸೆಹಣ್ಣು ಸ್ವಲ್ಪ. ಇದನ್ನು ಹಾಕಿಬಿಟ್ಟು ಫಸ್ಟ್ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ರುಬ್ಬಿ ತೆಗೆಯುವಾಗ ಸ್ವಲ್ಪ ಒಂದು ದೊಡ್ಡ ಚಮಚ, 1 ಚಮಚ ಸಾಸಿವೆನ ಒಂದು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ವಿದೌಟ್ ಎಣ್ಣೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಈ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಳ್ಳಿ. ಇದೇ ಮಸಾಲೆ ಒಟ್ಟಿಗೆ ಮಸಾಲೆನ ನೈಸಾಗಿ ರುಬ್ಕೊಳ್ಳಿ. ಈಗ ರುಬ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು ಇವಾಗ ನೋಡಿ. ಇದರಲ್ಲಿ ಮಸಾಲೆ ಎಲ್ಲ ಹಾಕಿಬಿಟ್ಟಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಒಂದು ಘಮ್ ಅಂತ ಒಂದು ಒಗ್ಗರಣೆ ಹಾಕಿದರೆ ಕುಂಬಳಕಾಯಿ ವೈಟ್ ಪಂಪ್ಕಿನ್ ಸಾಸಮ್ ರೆಡಿ. ಸಾಸಿವೆ ರೆಡಿ. ಸಾಸಿವೆ ಅಂತ ಹೇಳಿದರೆ ಸಾಸಿವೆ ಹಾಕಿರೋದ್ರಿಂದ ಅದಕ್ಕೆ ಸಾಸಿವೆ ಅಂತ ಹೇಳ್ತಾರೆ. ಅದು ಅಂಬಟ್ಟು ಥರ ಆಗಿರ್ಬೋದು, ನೀವು ಕನ್ನಡದಲ್ಲಿ ಸಾಂಬಾರು ಅಂತ ಹೇಳ್ತಿರೋ, ನಾವು ಕೊಂಕಣಿಯಲ್ಲಿ ಕೂವಾಳ ಸಾಸಮ್ ಅಂತ ಹೇಳ್ತೀವಿ. ನೀವು ಹೇಗೆ ಬೇಕಾದ್ರೂ ಅದಕ್ಕೆ ಕರಿಬೋದು. ಬಟ್ ಟೇಸ್ಟ್ ಒಂದು ಸರ್ತಿ ಮಾಡಿ ನೋಡಿ, ನಿಮ್ಮ ಬಾಯಲ್ಲೂ ನೀರು ಬರುತ್ತೆ. ಆಮೇಲೆ ಈ ಕುಂಬಳಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ, ಶುಗರಿಗೆ ಒಳ್ಳೆಯದು, BP-ಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಆದ್ದರಿಂದ ತಿಂಗಳಿಗೆ 1 ಸರ್ತಿ ಆದರೂ ಕುಂಬಳಕಾಯನ್ನು ಮರೀದೆ ಈ ಥರ ಅಡಿಗೆಯಲ್ಲಿ ಉಪಯೋಗಿಸ್ಕೊಂಡು ತಿನ್ಕೊಳ್ಳಿ. ಓಕೆ, ನಾನಿವಾಗ ಇದು ಕುದಿ ಬರ್ತಾ ಇದೆ. ನಾನಿವಾಗ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಒಗ್ಗರಣೆ ಮಾಡುವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಇದಕ್ಕೆ ತೆಂಗಿನೆಣ್ಣೆ ಹಾಕ್ತೀನಿ.